ಸ್ನೇಹಿತರೆ, ಇವತ್ತ ಜೂನ್ 8ನೇ ತಾರೀಕು ಶನಿವಾರ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇಲ್ಲಿವರೆಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಂದಿಲ್ಲ, ಸೊ ಅಂತವರಿಗೆಲ್ಲ ರಾಜ್ಯ ಸರ್ಕಾರ ಒಂದು ಬಂಪರ್ ಕೊಡುಗೆಯನ್ನ ಕೊಟ್ಟಿದೆ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಚುನಾವಣೆ ಆದ ನಂತರ ಫಲಿತಾಂಶ ಬಂದ ನಂತರ ಬಿಜೆಪಿ ಸರ್ಕಾರ ನಾಳೆ ಅಧಿಕಾರವನ್ನ ಸ್ವೀಕಾರ ಮಾಡ್ತಾ ಇದೆ. ಆದ್ರೂ ಕೂಡ ಇದರ ಮಧ್ಯದಲ್ಲೇ ಈಗ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಬಂಪರ್ ಕೊಡುಗೆಯನ್ನ ಕೊಟ್ಟಿದೆ. ಅದು ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೆ ಯಾರ್ಯಾರಿಗೆ ಹಣ ಬಂದಿಲ್ಲ, ಯಾವುದೇ ಕಂತಿನ ಹಣ ಆಗಿರ್ಬೋದು, 1ನೇ ಕಂತಿನ ಹಣದಿಂದ ಹಿಡಿದು 2, 3, 4, 5, 6, 7, 8, 9, 10, 11, 12 ಈ ಒಂದು 12 ಕಂತುವರೆಗೆ ಯಾರಿಗಾದ್ರೂ ಯಾವುದೇ ಒಂದು ಕಂತಿನ ಹಣ ಪೆಂಡಿಂಗ್ ಇದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಇಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಏನು 10, 11, 12 ಅಥವಾ 9ನೇ ಕಂತು ಈ ಕಂತುಗಳನ್ನ ಮಾತ್ರ ಬಿಡುಗಡೆ ಮಾಡ್ತಾ ಇದ್ರು. ಕೆಲವೊಬ್ಬರಿಗೆ ಏನು 2, 3, 4, 5, 6, 7, 8 ಈ ಕಂತುಗಳು ಬಂದಿದ್ದಿಲ್ಲ. ಸೊ ಅಂತವ್ರಿಗೆ ಬಹಳಷ್ಟು ಬೇಜಾರಾಗಿತ್ತು. ಸೊ ಈಗ ಪ್ರತಿಯೊಬ್ಬರಿಗೂ ಕಾಂಗ್ರೆಸ್ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಈಗ ಪ್ರತಿಯೊಬ್ಬರಿಗೂ ಯಾವುದೇ ಹಣ ಪೆಂಡಿಂಗ್ ಇದ್ರೆ ನಿಮ್ಮ ಖಾತೆಗಳಿಗೆ ಇಮ್ಮಿಡಿಯೇಟ್ ಆಗಿ ರಿಲೀಸ್ ಆಗ್ತಾ ಇದೆ. ಇಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹಾಗಾದ್ರೆ ಇವತ್ತು ಶನಿವಾರ ಜೂನ್ 8ನೇ ತಾರೀಕು ನಿಮ್ಮ ಖಾತೆಗಳಿಗೆ ಈ ಒಂದು ಯಾವ್ಯಾವ ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಕಾಂಗ್ರೆಸ್ ಸರ್ಕಾರ ಏನಿದೆ, ನಮ್ಮ ಅಧಿಕಾರ ಇರೋವರೆಗೂ ನಾವು ಹಣವನ್ನ ಇಮಿಡಿಯೇಟ್ ಆಗಿ ಯಾರ್ಯಾರಿಗೆ ಪೆಂಡಿಂಗ್ ಹಣ ಬಾಕಿ ಇದೆ ಎಲ್ಲವನ್ನ ಬಿಡುಗಡೆ ಮಾಡ್ತೀವಿ ಅಂತ ರಾಜಾರೋಷವಾಗಿ ಹೇಳಿರುವಂತದ್ದು. ಸೊ ಹಾಗಾದ್ರೆ ಬನ್ನಿ, ಇದರ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇವತ್ತ ಬೆಳ್ಳಂಬೆಳಗ್ಗೆನೆ ಕಾಂಗ್ರೆಸ್ ಸರ್ಕಾರ ಏನಿದೆ ಇಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಗೃಹಲಕ್ಷ್ಮಿಯರಿಗೆ. ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಿರಬಹುದು, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ನಾವು ಯಾರ್ಯಾರಿಗೆ ಪೆಂಡಿಂಗ್ ಹಣವನ್ನ ಬಾಕಿ ಇಟ್ಟಿದ್ವಿ, ಸೊ ಯಾರ್ಯಾರಿಗೆ ಇನ್ನೂ ಹಣ ಬಂದಿಲ್ಲ, ಸೊ ಆ ಒಂದು ಹಣವನ್ನ ಏನು ನಾವು ತೆಗೆದಿಟ್ಟಿದ್ವಿ ಆ ಒಂದು ಹಣವನ್ನ ಎಲ್ಲ ಪೂರ್ತಿಯಾಗಿ ರಿಲೀಸ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ. ಯಾಕಂದ್ರೆ ಈಗ ನಮ್ಮ ಸರ್ಕಾರ ಒಂದ್ ವೇಳೆ ಇಲ್ಲಪ್ಪ ಅಂತಂದ್ರು ಕೂಡ ಮುಂದಿನ ದಿನಗಳಲ್ಲಿ ಬೈ ಎಲೆಕ್ಷನ್ ಬಂದೇ ಬರುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿರುವಂತ ಮಾತು ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ನಮ್ಗೆ ಈ ಒಂದು ಬಿಜೆಪಿ ಸರ್ಕಾರವನ್ನ ಮತ್ತೆ ನಾವು ಬೆಳೆಸ್ತೀವಿ, ಬೈ ಎಲೆಕ್ಷನ್ ನಡೆಸ್ತೀವಿ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ, ಇದೇ ಒಂದು ಗ್ಯಾರಂಟಿಗಳು ಮತ್ತೆ ನಾವು ಇವುಗಳನ್ನ ಮುಂದುವರ್ಸ್ತೀವಿ. ಇದೊಂದ್ ಕಡೆಗೆ ಗುಡ್ ನ್ಯೂಸ್ ಆದ್ರೆ, ಇನ್ನೊಂದ್ ಕಡೆಗೆ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೆ ನಾವು ಏನು ಹಣವನ್ನ ತೆಗೆದಿಟ್ಟಿದ್ವಿ ಗೃಹಲಕ್ಷ್ಮಿ ಯೋಜನೆಯ ಹಣ, ಈ ಗ್ಯಾರಂಟಿಗಳ ಒಂದು ಯೋಜನೆಯ ಹಣ, ಅದನ್ನ ಇಮಿಡಿಯೇಟ್ ಆಗಿ ಜನರಿಗೆ ಅನುಕೂಲ ಆಗುವಂತೆ ಮಾಡ್ತೀವಿ. ಅಂದ್ರೆ ಈ ಒಂದು ಪೆಂಡಿಂಗ್ ಹಣ ಯಾರ್ಯಾರಿಗೆ ಬರ್ಬೇಕಾಗಿತ್ತು 1ನೇ ಕಂತಿನಿಂದ 12ನೇ ಕಂತಿನ ಹಣ, ಸೊ ಅವನ್ನ ಇಮಿಡಿಯೇಟ್ ಆಗಿ ಇವತ್ತ ನಾವು ರಿಲೀಸ್ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಯಾರಿಗಾದ್ರೂ ಈ ಒಂದು ಪೆಂಡಿಂಗ್ ಹಣ ಬಾಕಿ ಇದ್ರೆ ಮತ್ತೆ 9, 8, 10, 11, 12ನೇ ಕಂತಿನ ಹಣ ಪೆಂಡಿಂಗ್ ಇದ್ರೆ ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ತಾ ಇರಿ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಏನು ಇದಕ್ಕಾಗಿ ಹಣವನ್ನ ಫಂಡ್ ಅನ್ನ ತೆಗೆದಿಟ್ಟಿದ್ವಿ, ಆ ಒಂದು ಹಣವನ್ನ ನಾವು ರಿಲೀಸ್ ಮಾಡ್ತೀವಿ. ಇದನ್ನ ಬಿಜೆಪಿ ಸರ್ಕಾರಕ್ಕೆ ನಾವು ಒಪ್ಸೋದಿಲ್ಲ. ಈ ಒಂದು ಹಣವನ್ನ ಜನರ ಖಾತೆಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವತ್ತ ಯಾವುದೇ ಒಂದು ಪೆಂಡಿಂಗ್ ಇರುವಂತ ಹಣ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬರ್ಬೋದು. ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ತಾ ಇರಿ. ನಿಮಗೆ ಹಣ ಬಂತಪ್ಪ ಅಂತಂದ್ರೆ, ಯಾರಿಗೆ ಎಷ್ಟು ಹಣ ಬಂತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.